ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮ್ಗಳು ನಡೀತಾ ಇದ್ದಾವೆ. ಸೊ ಅದಕ್ಕಾಗಿ ನಾನು ಇವತ್ತು ಫಿಸಿಕ್ಸಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಇದು ಬೋರ್ಡ್ದರೆ ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ದು ಕೀ ಆನ್ಸರ್ಸ್ ಇದ್ದಾವೆ. ಸೊ ಇನ್ನೂ ಒಂದು ಸೆಟ್ ಇದೆ ನನ್ನ ಕಡೆ. ಸೊ ನನಗೆ ಯಾವ ದಿನಾಂಕದ್ದು ಯಾವ ಸಬ್ಜೆಕ್ಟ್ ಇದ್ದಾವೆ ಅನ್ನೋದನ್ನು ತಾವೆಲ್ಲರೂ ಕೂಡ ಕಮೆಂಟಲ್ಲಿ ಪಿನ್ ಮಾಡಿ. ಮತ್ತು ಈಗಾಗಲೇ ನಾನು ಕನ್ನಡ ಆಗಿರ್ಬೋದು ಮತ್ತು ಇಂಗ್ಲೀಷ್ ಹಾಕಿದ್ದೀನಿ. ಓಕೆನಾ. ಸೊ ನೆಕ್ಸ್ಟ್ ಕೆಮಿಸ್ಟ್ರಿ, ಬಯೋ ಮತ್ತು ಮ್ಯಾಥಮೆಟಿಕ್ಸನ್ನು ಕೂಡ ಯಾವ ದಿನ ಇದ್ದಾವೆ ಅಂತ ಹೇಳಿದರೆ ಸೊ ಖಂಡಿತವಾಗಿ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಮಾಡೆಲ್ ಕ್ವಶನ್ ಪೇಪರ್ ಅದ, ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಸೊ ಭಾಳ ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ನಿಮಗೆ ಗೊತ್ತಾಗದೇ ಇದ್ದರೆ ಅಲ್ಲಲ್ಲಿ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಪ್ರಿಪೇರ್ ಮಾಡಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಮತ್ತೊಮ್ಮೆ ಹೇಳ್ತಾ, ಸೊ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ ಫಸ್ಟ್ ಪಾರ್ಟಲ್ಲಿ. ಪಾರ್ಟ್ ಎದಲ್ಲಿ ಬಂದುಬಿಟ್ಟು ಫಸ್ಟ್ ಒನ್ ಇತ್ತು, ದ SI ಯೂನಿಟ್ ಆಫ್ ಪ್ಲ್ಯಾನ್ ಆ್ಯಂಗಲ್ ಈಸ್ ಅಂತ ಕೇಳಿದ್ದಾರೆ. ರೇಡಿಯನ್ ಈಸ್ ದ ಕರೆಕ್ಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಇದು ಮೋಷನ್ಗೆ ಸಂಬಂಧಪಟ್ಟಂತೆ ಇತ್ತು, ಅಲಾಂಗ್ ಅ ಸ್ಟ್ರೇಟ್ ಲೈನ್ ಈಸ್ ದಿ ರೈಟ್ ಆನ್ಸರ್ ಬರ್ತದೆ. ಇನ್ನು ಥರ್ಡ್ ನೋಡಿ, ಅ ವೆಕ್ಟರ್ ಈಸ್ ಮಲ್ಟಿಪ್ಲೈಡ್ ವಿತ್ ಅ ನೆಗೆಟಿವ್ ಇಂಟಿಜರ್, ದ ಡೈರೆಕ್ಷನ್ ಆಫ್ ದ ರಿಸಲ್ಟಂಟ್ ವೆಕ್ಟರ್ ಈಸ್ ಅಂತ ಕೇಳಿದರು. ಸೊ ಆಪ್ಷನ್ ಬಿ, ಅಪೋಸಿಟ್ ಟು ದ್ಯಾಟ್ ಆಫ್ ದ ಇನಿಷಿಯಲ್ ವೆಕ್ಟರ್ ಈಸ್ ದಿ ರೈಟ್ ಆನ್ಸರ್. ಫೋರ್ತ್ ಒನ್, ಅ ಲಾರ್ಜ್ ಫೋರ್ಸ್ ಆ್ಯಕ್ಟಿಂಗ್ ಫಾರ್ ಅ ಶಾರ್ಟ್ ಟೈಮ್ ಟು ಪ್ರೊಡ್ಯೂಸ್ ಅ ಫೈನೈಟ್ ಚೇಂಜ್ ಇನ್ ಮೊಮೆಂಟಮ್ ಈಸ್ ಕಾಲ್ಡ್ ಅಂತ ಕೇಳಿದರೆ ಆ್ಯಂಡ್ ಇಂಪಲ್ಸಿವ್ ಫೋರ್ಸ್ ಈಸ್ ದಿ ರೈಟ್ ಒನ್. ಸೊ ನೆಕ್ಸ್ಟ್ ಇದ್ರದ್ದು ರಿಲೇಷನ್ಶಿಪ್ ಕೇಳಿದ್ದಾರೆ, ಈ ಪ್ರಾಡಕ್ಟದು ಏನಿದೆ ಅನ್ನೋದನ್ನು. ಸೊ ಅದು ಕೊಟ್ಟಿದ್ರು ಅವರು. ಇನ್ನು ದ ಅನಲಾಗ್ ಆಫ್ ಮಾಸ್ ಈಸ್ ರೊಟೇಷ್ನಲ್ ಮೋಷನ್ ಈಸ್ ಅಂತ ಕೇಳಿದರು. ಸೊ ಮೊಮೆಂಟ್ ಆಫ್ ಇನರಿಟಿಯಾ ಈಸ್ ದಿ ರೈಟ್ ಆನ್ಸರ್ ಬರ್ತದೆ. ಇನ್ನು ಸೆವೆಂತ್ ನೋಡ್ರಿ, ಎಕ್ಸಲ್ರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಅಂತ ಕೇಳಿದರು. ಇದು ಡಿಕ್ರೀಸಸ್ ವಿತ್ ವೇಟ್ ಅಂತ ಬರ್ತದೆ. ಸೊ ಇದನ್ನು ಕೂಡ ಬರಿಬೋದಿತ್ತು. ಇನ್ನು ಪ್ಯಾಷನ್ಸ್ ರೇಷೋ ಈಸ್ ದ ರೇಷೋ ಆಫ್ ಅಂತ ಕೇಳಿದರು. ಸೊ ಲೆಟರಲ್ ಸ್ಟ್ರೈನ್ ಟು ಲಾಂಗಿಟ್ಯೂಡಿನಲ್ ಸ್ಟ್ರೈನ್. ಇನ್ನು ನೈನ್ತದಲ್ಲಿ ದ ರೆಸಿಸ್ಟೆಂಟ್ ಟು ದ ರಿಲೇಟಿವ್ ಮೋಷನ್ ಬಿಟ್ವೀನ್ ಲೇಯರ್ಸ್ ಆಫ್ ಅ ಲಿಕ್ವಿಡ್ ಈಸ್ ಕಾಲ್ಡ್ ಅಂತ ಕೇಳಿದರು. ಸೊ ವಿಸ್ಕೋಸಿಟಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ 10th ಕೂಡ ಮ್ಯಾಚ್ ದ ಫಾಲೋವಿಂಗ್ ಮಾಡಲಿಕ್ಕೆ ಕೊಟ್ಟಿದ್ದರು. ಟ್ರಾನ್ಸ್ಪೋರ್ಟ್ ಮೀಡಿಯಾಗಳಿದ್ದಾವೆ, ಮೋಡ್ಸ್ ಮತ್ತು ಟ್ರಾನ್ಸ್ಪೋರ್ಟ್ ಮೀಡಿಯಾ. ಅವುಗಳನ್ನು ನೀವೇನು ಮಾಡಬೇಕಾಗಿತ್ತು, ಮ್ಯಾಚ್ಗಳನ್ನು ಮಾಡ್ಕೋಬೇಕಾಗಿತ್ತು. ಕಂಡಕ್ಷನ್ ಜೊತೆ ಏನಾಗಬೇಕು, SC ನೋ ಮೀಡಿಯಮು. ಕನ್ವೆಕ್ಷನ್ ಜೊತೆ ಏನಾಗಬೇಕು, A ಫ್ಲೂಡ್ ಆಗಬೇಕು. ರೇಡಿಯೇಷನ್ ಜೊತೆ ಸಾಲಿಡ್ ಅಂತ ಆಗಬೇಕಿತ್ತು. ಓಕೆನಾ. ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ C ಇದೆ, ಎಸ್ ಸಾಲಿಡ್ ಇದೆ. ಸೆಕೆಂಡ್ A ಇದೆ, ಕನ್ವೆಕ್ಷನ್ ಫ್ಲೂಡ್ ಬರ್ತದೆ. ಥರ್ಡ್ B ಅದ, ರೇಡಿಯೇಷನ್ ನೋ ಮೀಡಿಯಮ್ ಅಂತ ಬರಬೇಕು. ಎಸ್. ಫಸ್ಟ್ ಲಾ ಆಫ್ ಥರ್ಮಾಡೈನಾಮಿಕ್ಸ್ ಈಸ್ ಈಕ್ವಲ್ ಟು ಅಂತ ಕೇಳಿದರು. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಈಸ್ ದ ರೈಟ್ ಒನ್. At consistent temperature, pressure of a given mass of a gas varies inversely with its volume. This statement is known as Boyle's law is the right answer. In the circular motion of a particle with a constant speed is ಅಂತ ಕೇಳಿದ್ರು. periodic but not oscillatory ಅಂತ ಇದೆ ನೋಡಿ. ಸೊ ಇದು ವೇವ್ ಲೆಂತ್ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದು ಕೂಡ ಎಸ್ ಸ್ಟೇಟ್ಮೆಂಟ್ ಮೇಲೆ ಇರ್ತಕ್ಕಂಥ 15th ಕ್ವಶನ್ಸ್ ಇತ್ತು, ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಎಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳಿದರು. ಇನ್ ಪ್ಯೂರ್ ಟ್ರಾನ್ಸ್ಲೇಷನಲ್ ಮೋಷನ್ ಎಟ್ ಎನಿ ಇನ್ಸ್ಟಂಟ್ ಆಫ್ ಟೈಮ್ ಆಲ್ ಪಾರ್ಟಿಕಲ್ಸ್ ಆಫ್ ದಿ ಬಾಡಿ ಹ್ಯಾವ್ ದ ಸೇಮ್ ವೆಲಾಸಿಟಿ ಈಸ್ ದಿ ರೈಟ್ ಆನ್ಸರ್. ಅ ಡಿವೈಸ್ ಯೂಸ್ಡ್ ಟು ಮೆಜರ್ ದ್ಯಾಟ್ ಹೀಟ್ ಈಸ್ ಎಸ್ ಕ್ಯಾಲೋರಿಮೀಟರ್. ಇನ್ ದ ಐಸೋಬಾರಿಕ್ ಪ್ರೊಸೆಸ್ ದ ಕ್ವಾಂಟಿಟಿ ದ್ಯಾಟ್ ರಿಮೇನ್ಸ್ ಕನ್ಸ್ಟಂಟ್ ಈಸ್ ಅಂತ ಕೇಳಿದರು. ಪ್ರೆಷರ್ ಬರ್ತದೆ. ಇದು ಇಲಾಸ್ಟಿಕ್ ಅದ, ಇದು ಮೀನ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನೋಡ್ಕೊಡ್ರಿ. ಎಸ್ 2 ಮಾರ್ಕರ್ ಕ್ವಶನ್ಸ್ಗೆ ನೋಡೋಣ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಪಾರ್ಟ್ ಬಿದಲ್ಲಿ ರೈಟ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಲೈಸಿಸ್ ಕೇಳಿದ್ದಾರೆ. ಇನ್ನು ವಾಟ್ ಈಸ್ ಮೀಟ್ ಬೈ ಫ್ರೀ ಫಾಲ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ಡೈರೆಕ್ಷನ್ ಆಫ್ ಎಕ್ಸಲರೇಷನ್ ಈಸ್ ಫ್ರೀ ಫಾಲ್. ಇನ್ನು ರೈಟ್ ಎಕ್ಸ್ಪ್ರೆಷನ್ ಆರ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ಕೊಟ್ಟಿದ್ರು. ಇನ್ನು ರೈಟ್ ಎನಿ 2 ಮೆಥಡ್ಸ್ ಆಫ್ ರಿಡ್ಯೂಸಿಂಗ್ ಫ್ರಿಕ್ಷನ್ ಇದೆ. ಸ್ಟೇಟ್ ಎನಿ 2 ಕಂಡೀಷನ್ಸ್ ಅಂಡರ್ ವಿಚ್ ಅ ಫೋರ್ಸ್ ಡಸ್ ನೋ ವರ್ಕ್. ಇನ್ನು ಅ ಸ್ಟ್ರಕ್ಚರಲ್ ಸ್ಟೀಲ್ ರಾಡ್ ಇದೆ ನೋಡಿ. ಫೈಂಡ್ ದ ಸ್ಟ್ರೆಸ್ ಆನ್ ದ ರಾಡ್ ಅಂತ ಕೊಟ್ಟಿದ್ರು. ಸೊ ಅದನ್ನು ಸ್ಟ್ರೆಸ್ ಈಕ್ವಲ್ ಟು F/A ಅದ. ಅದನ್ನು 3.2 × 10⁸ per annum ಅಂತಕ್ಕಂಥದ್ದು P ಅಂತ ನೀವೇನು ಬರಬೇಕಿತ್ತು, ಕೊಡಬೇಕಿತ್ತು. ಸೊ ಇದು ಕೂಡ ನೋಡ್ಕೊಡ್ರಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ರು, ಲಾಂಗಿಟ್ಯೂಡಿನಲ್ ವೇ ಮತ್ತು ಟ್ರಾನ್ಸ್ಫರ್ಸ್ ವೇ, ಅಡ್ಡ ತರಂಗಗಳು ಮತ್ತು ನೀಳ ತರಂಗಗಳು ಅಂತ ಕನ್ನಡದಲ್ಲಿ ಹೇಳ್ತಾರೆ ಅದನ್ನು. ಸೊ ಅದನ್ನಿತ್ತು. ಇನ್ನು 5 ಮಾರ್ಕರ್ ಕ್ವಶನ್ಸ್ ನೋಡಿ. ಡಿರೈವ್ ದ ಕೈನೆಮೆಟಿಕ್ ಇಕ್ವೇಷನ್ ಅಂತ ಇದೆ. ಅದನ್ನು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಇತ್ತು. ಇನ್ನು ಡಿಫೈನ್ ಈಕ್ವಲ್ ವೆಕ್ಟರ್ಸ್, ಯೂನಿಟ್ ವೆಕ್ಟರ್ ಆ್ಯಂಡ್ ನಲ್ ವೆಕ್ಟರ್ ಅಂತ ಕೇಳಿದ್ರು. ಯೂಸಿಂಗ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್, ಡಿರೈವ್ F = ma ವೇರ್ ದ ಸಿಂಬಲ್ಸ್ ಹ್ಯಾವ್ ದೇರ್ ಯೂಸ್ವಲ್ ಮೀನಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ.
ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು. ಸೊ ಯಾವ ಥರನಾಗಿರ್ತಕ್ಕಂಥ ಡೆರಿವೇಷನನ್ನು ಮಾಡಿದ್ದಾರೆ ನೋಡ್ಕೊಡ್ರಿ. ಎಸ್ ಒಂದು ಪ್ರಾಬ್ಲಮ್ ಕೊಟ್ಟಿದ್ರು. ಅ ವುಮನ್ ಡ್ರಾಸ್ ಅ ಬಕೆಟ್ ಫುಲ್ ಆಫ್ ವಾಟರ್ ವೇಯಿಂಗ್ 10 kg ಫ್ರಾಮ್ ಅ ವೆಲ್ ಇನ್ ವಿಚ್ ವಾಟರ್ ಲೆವೆಲ್ ಈಸ್ 8 ಮೀಟರ್ ಬಿಲೋ ಇನ್ 9.8 ಸೆಕೆಂಡ್. ಫೈಂಡ್ ಅವರ್ ಎವರೇಜ್ ಪವರ್ ಟೇಕ್ ಜಿ ಈಕ್ವಲ್ ಟು 9.8 ಮೀಟರ್ ಪರ್ ಸೆಕೆಂಡ್ 2 ಅಂತ ಕೊಟ್ಟಿದ್ರು. ಸೊ ಅದನ್ನು ಪೊಟೆನ್ಷಿಯಲ್ ಎನರ್ಜಿ ಡಿವೈಡೆಡ್ ಬೈ ಟೈಮ್ ಅಂತ ಹಾಕ್ತೀರಿ. mgh ಡಿವೈಡೆಡ್ ಬೈ ಟಿ ಅಂತ ಬಂದರೆ ಸೊ ವರ್ಕ್ ಏನಾಗ್ತದೆ ಅಲ್ಲಿ ಬರ್ತದೆ 80 ಪವರ್ ಸಾಮರ್ಥ್ಯ 80 ವ್ಯಾಟ್ ಅಂತ ಬರ್ತದೆ. ಇನ್ನು ವಾಟ್ ಈಸ್ ಅ ಮೀನ್ಟ್ ಬೈ ಎಸ್ ಈಕ್ವಿಲಿಬ್ರಿಯಮ್ ಆಫ್ ರಿಜಿಡ್ ಬಾಡಿ ಅಂತ ಕೇಳಿದ್ರು. ರೈಟ್ ದ ಕಂಡೀಷನ್ ಆಫ್ ಈಕ್ವಿಲಿಬ್ರಿಯಮ್ ಆಫ್ ರಿಜಿಡ್ ಬಾಡಿ ಅಂತ ಕೊಟ್ಟಿದ್ದಾರೆ. ಸೊ ಅದು ಕೂಡ ನೋಡ್ಕೊಡ್ರಿ. ಸ್ಟೇಟ್ 3 ಕೆಪ್ಲರ್ಸ್ ಲಾ ಆಫ್ ಪ್ಲಾನೆಟರಿ ಮೋಷನ್. ನೋಡಿ ಇದು ಕೆಪ್ಲರ್ದು ಕೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಅದನ್ನು ನೋಡ್ಕೊಡ್ರಿ. ಇನ್ನು ವಾಟ್ ಈಸ್ ಅ ಮೀನ್ಟ್ ಬೈ ಸ್ಟೀಮ್ ಲೈನ್ ಫ್ಲೋ ಆ್ಯಂಡ್ ಟರ್ಬನೆಂಟ್ ಫ್ಲೋ. ರೈಟ್ ಅ ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಫಾರ್ ಅ ಫ್ಲೂಯಿಡ್ ಫ್ಲೋ ಅಂತ ಕೊಟ್ಟಿದ್ದಾರೆ. ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಶೂ ದ್ಯಾಟ್ ದ ವಾಲ್ಯೂಮ್ ಎಸ್ ಕೋ ಎಫಿಸಿಯೆಂಟ್ ಅಂತ ಇತ್ತು ನೋಡಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಡಿಗೆ ಹೋಗೋಣ. 5 ಮಾರ್ಕರಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳು. ನೀವು ಸ್ಕ್ರೀನ್ಶಾಟ್ ತೊಗೊಳ್ರಿ ಫ್ರೆಂಡ್ಸ್. ಸ್ಕ್ರೀನ್ಶಾಟ್ ತೊಗೊಂಡ್ರೇ ಕೆಲಸ ಆಗೋದು. ಓಕೆನಾ. ಎಸ್ ಒಂದು ಸ್ಟೇಟ್ಮೆಂಟ್ ಕೇಳಿದ್ದಾರೆ ನೋಡಿ. ದ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ ಕನ್ಸರ್ವ್ಡ್ ಇಫ್ ದ ಫೋರ್ಸ್ ಡೂಯಿಂಗ್ ವರ್ಕ್ ಆನ್ ಇಟ್ ಆರ್ ಅ ಕನ್ಸರ್ವೇಟಿವ್ ಅಂತ ಇದೆ. ಓಕೆನಾ. ಸೊ ಇದು ಕೂಡ ಕೊಟ್ಟಿದ್ರು. ಸೊ ಇದು ಕೂಡ ಪ್ರಾಬ್ಲಮ್ಸ್ಗಳನ್ನ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಡಿಫೈನ್ ಟಾರ್ಕ್ಯೂ ಆ್ಯಂಡ್ ಆ್ಯಂಗುಲರ್ ಮೊಮೆಂಟಮ್ ಇದೆ. ಡಿರೈವ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟಾರ್ಕ್ಯೂ ಆ್ಯಂಡ್ ಆ್ಯಂಗುಲರ್ ಮೊಮೆಂಟಮ್. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಲಾಸ್ಟ್ ಟೈಮು ನಾವು ಈ ಕ್ವಶನ್ಸನ್ನು ನೋಡಿದ್ದೀವಿ. ಸೊ ಇದು ಕೂಡ ಪ್ರಶ್ನೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಬಂದಿತ್ತು. ಓಕೆನಾ. ಸೊ ಇಂಪಾರ್ಟೆಂಟ್ ಇದೆ. ಸ್ಕ್ರೀನ್ಶಾಟ್ ತೊಗೊಳ್ರಿ. ಸೊ ಸ್ಕ್ರೀನ್ಶಾಟ್ ಈಸ್ ದಿ ಬೆಟರ್. ಇನ್ನು ಲಾಸ್ಟ್ 39 ನೋಡೋಣ. ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಆಫ್ ದ ಎಸ್ಕೇಪ್ ಸ್ಪೀಡ್ ಫ್ರಮ್ ದ ಸರ್ಫೇಸ್ ಆಫ್ ದಿ ಅರ್ತ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಆನ್ಸರನ್ನು ನೋಡ್ಕೊಡ್ರಿ. ಸೊ ಇಷ್ಟು ಆನ್ಸರ್ ಬರ್ತಿತ್ತು. ಫಸ್ಟ್ ಕನ್ಸಿಡರ್ ಮಾಡಬೇಕು. ಆಮೇಲೆ DW ಇದೆ. ಎಸ್ ಲಾಸ್ಟ್ ಏನು ಬರಬೇಕು ಅಂದ್ರೆ 1/2 mv² ಅಂತ ಏನೋ ತೋರಿಸಿದ್ದಾರೆ. ಎಸ್ √2g RE ಅಂತ ಕೊಟ್ಟಿದ್ದಾರೆ. ಇನ್ನು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ 0th ಲಾ ಆಫ್ ಥರ್ಮೋಡೈನಾಮಿಕ್ಸ್ ಅಂತ ಕೊಟ್ಟಿದ್ದಾರೆ. ರೈಟ್ ದ 3 ಡಿಫ್ರೆನ್ಸಸ್ ಬಿಟ್ವೀನ್ ಐಸೋಥರ್ಮಲ್ ಆ್ಯಂಡ್ ಅಡಿಬಯೋಟಿಕ್ ಪ್ರೊಸೆಸಸ್ ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಇದು ಡಿಫ್ರೆನ್ಸಿಯೇಷನ್ ವೆರಿ ಇಂಪಾರ್ಟೆಂಟ್ ಇತ್ತು. ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ವಿತ್ ದ ನೆಕ್ಸ್ಟ್ ಇದು 41st ಕ್ವಶನ್ಸ್ ಇದೆ ನೋಡಿ. ಸಿಂಪಲ್ ಪೆಂಡಲಮ್ ಅಂತ ಇದೆ. ಎಸ್ ಇಲ್ಲಿಂದ ಒಂದು 2-3 ಕ್ವಶನ್ ಆದರೂ ಬಂದರೂ ಕೂಡ ನಿಮಗೆ ಈಸಿ ಆಗ್ತದೆ. ಮತ್ತು ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ ಇದಾವಲ್ಲ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಇದನ್ನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. 5 ಮಾರ್ಕರ್ ಕ್ವಶನ್ ಇದೆ ನೋಡಿ. ಎಸ್ ಪ್ರಾಬ್ಲಮ್ ಸಾಲ್ವ್ ಇತ್ತು. ಅ ಬಾಲ್ ಈಸ್ ಪ್ರೊಜೆಕ್ಟೆಡ್ ಅಂತ ಕೇಳಿದ್ದಾರೆ. ಸೊ ಅದರದ್ದು ಟೋಟಲ್ ಎಸ್ 31.25 m ಅಂತ ಬರಬೇಕು. ಅ ಮ್ಯಾನ್ ಕಾರ್ ಅಂತ ಕೇಳಿದ್ದಾರೆ ನೋಡಿ. ಸೊ ಅದು ಎಷ್ಟು ಮೀಟರ್ ಇದೆ ಅಂತೇನು ಕೇಳಿದ್ದಾರೆ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಕಾರ್ ಅಂತ ಕೇಳಿದರು. 0.4 m ಇಸ್ ದಿ ಆನ್ಸರ್. ಇನ್ನು ದ ಬೇಸ್ ಆಫ್ ದ ಕಾಪರ್ ಬೌಲರ್ ಅಂತ ಕೇಳಿದ್ದಾರೆ. ಸೊ ಅದು ಕೂಡ ನಿಮಗೆ ಪ್ರಾಬ್ಲಮ್ ಇತ್ತು. ಅದು 1.57 kg ಅಂತ ಬರ್ತದೆ. ಲಾಸ್ಟ್ ಸ್ಟ್ರಿಂಗ್ ಬಗ್ಗೆ ಕೇಳಿದರು. ಸೊ ಅದು ಏನಾಗ್ತದಪ್ಪ ಅಂತಂದರೆ 11C ಅಂತ ಬರ್ತದೆ. ಇಷ್ಟು ಮಾಡಲ್ ಕ್ವಶನ್ ಪೇಪರ್ ಇತ್ತು.